ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಕಾರ್ಯಕ್ರಮ ಏನು ಅಂದರೆ ಚುಂಚನಕಟ್ಟೆ ಜಾತ್ರೆಗೆ ಹೋಗೋಣ ಅಂತ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದು. ಹಾಗಾಗಿ ಎಲ್ಲ ಹೊರಟು ಇವತ್ತಿನ ಲಾಗ್ ಹಾಗೆ ನೋಡಿ ಎಲ್ಲ ಹೋಗ್ಬೇಕಾದ್ರೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಸೆಲ್ಫಿ ತಗೋತಾ ಇದ್ದು. ಅಂತೂ ಇಂತೂ ನಮ್ಮ ಫ್ರೆಂಡ್ಗಳೆಲ್ಲ ಜೊತೆಯಾಗಿ ನಾವು ಎಲ್ಲ ಚುಂಚನಕಟ್ಟೆ ಜಾತ್ರೆಗೆ ಬಂದಾಯಿತು. ಇನ್ನೊಂದು 2 ಬೈಕು ಬರೋದ್ರಲ್ಲಿ ಕಾಯ್ತಿದ್ದೋ, ಅಷ್ಟೊತ್ತು ಗಂಟೆ ಕಾಯ್ತಾ ಇದ್ದೋ ನಾವು. ಬಂದಾಯಿತು ಎಲ್ಲ ಕೆಳಗಡೆ ಹೊರಟು. ನೋಡಿ ಇವತ್ತು ಚುಂಚನಕಟ್ಟೆ ಜಾತ್ರೆ ಅಂದರೆ ಫೇಮಸ್ ಆಗಿ ಚೆನ್ನಾಗಿ ಕಾಣಿಸ್ತೈತೆ. ಇದೇ ಎಂಟ್ರೆನ್ಸು, ದೇವಸ್ಥಾನದ ಎಂಟ್ರೆನ್ಸ್ ಹೆಬ್ಬಾಗಿಲು ಅಂತಂತಾರಲ್ಲ ಇದೆ. ಹೋಯ್ತಿದ್ದಂಗೆ ಒಂಚೂರು ವೆಲ್ಕಮ್ ಡ್ರಿಂಕ್ಸ್ ರೀತಿ ಕಬ್ನಲ್ಲಿ ಕುಡಿದಿದ್ದು ಬಾಡಿ ಹೀಟ್ ಇರಲಿ ಅಂತ. ಎಲ್ಲ ದೇವ್ರು ನೋಡೋಕ್ಕಿಂತ ಮುಂಚೆಗೆ ಊಟನೇ ಫಸ್ಟ್ ಮಾಡೋಣ, ಖಾಲಿ ಆಗುತ್ತೆ ಅಂದ್ಬಿಟ್ಟು ನಾವು ಹೋಗಿದ್ದೆ ಸಾಯಂಕಾಲ ಅಂದ್ಬಿಟ್ಟು ಎಲ್ಲ ಊಟ ಮಾಡೋಕೆ ಹೋಗ್ದೋ. ಅಲ್ಲಿ ನೋಡಿದ್ರೆ ತುಂಬ ರಶ್ಶು, ಒಳಗಡಿಕೆ ಸಿಗ್ತದೆ. ಸರಿ ಇವತ್ತು ನೀನು ಜೊತೆಲಿರೋರಿಗೆಲ್ಲ ಸೀಟ್ ಸಿಕ್ತು, ನಮಗೆ ನಮ್ಮ ಫ್ರೆಂಡ್ಗೆ ಇಬ್ರಿಗೆ ಸಿಗಲಿಲ್ಲ. ಆದರೂ ನಾವು ಸೈಡ್ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೋ. ಆದರೂ ನೋಡಿ ಇವತ್ತು ಸಾವಿರಾರು ಜನಕ್ಕೆಲ್ಲ ಊಟದ ಅನ್ನದಾಸೋಹ ಮಾಡಿದ್ದಾರೆ. ಇವತ್ತು ಚುಂಚನಕಟ್ಟೆ ಜಾತ್ರೆ ಚೌಟ್ರಿಲಿ ಊಟ ಮಾಡಿಕೊಂಡು ಹಂಗೂ ಈಚೆ ಕಡೆ ಬಂದು ನೋಡಿ ಇಲ್ಲಿ ವಾಟರ್ ಕ್ಯಾನ್ ರಾಶಿನೇ ಬಿದ್ದಿದೆ. ಕಳ್ಳನ ಮಕ್ಕಳು ನಮ್ಮನ್ನೇ ಜೂಮ್ ಮಾಡಿ ಫೋಟೋ ತೆಗಿತಾರೆ, ವಿಡಿಯೋ ಮಾಡ್ತಾ ಇದ್ದಾರೆ. ಇವತ್ತೇನು ಚುಂಚನಕಟ್ಟೆ ಜಾತ್ರೆಗಿಂತ ಜನಗಳ ಜಾತ್ರೆನೇ ಜಾಸ್ತಿ ಆಗಿತ್ತು. ಸಖತ್ತಾಗಿ ಜನ ಸೇರಿದ್ರು ನೋಡಿ ಫ್ರೆಂಡ್ಸ್. ಎಲ್ಲ ಚುಂಚನಕಟ್ಟೆ ಪಕ್ಕ ನೀವೆಲ್ಲ ಚುಂಚನಕಟ್ಟೆ ಜಾತ್ರೆಗೆ ಬಂದಿದ್ದೇ ಆಯಿತು ಅಂದರೆ ನಮ್ಮ ಚಾನಲ್ ಧನುಷ್ ಶಿವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ಜಲಪಾತ ನೋಡೋಣ ಅಂತಂದರೆ ಜಲಪಾತಕ್ಕೆ ನೀರೇ ಇಲ್ಲ. ಆಯಿತು ಅಂತೂ ಇಂತೂ ನೋಡಿ ಬಂದಿದ್ದಕ್ಕೆ ತೇರು ನೋಡ್ಕೊಡು, ತೇರಿಗೆ ಹಣ್ಣು ಜೋನಾಯಿಸಿ ಏನಂತ ಹೋದರೆ ಅಲ್ಲಿ ತೇರ್ಗೆ ಹಣ್ಣು ಜೋನ ಎಸಿಬೇಕು ಅಂತ ಎಸಿತಿದ್ದಿಲ್ಲ, ತೇರಿಗೆ ಕಲ್ಲೊಡಿಬೇಕು ಅಂತ ಬಿದ್ದಿರೋ ಹಣ್ಣುಗಳ ತೆಗ್ದು ನಮ್ಮ ಹುಡುಗರುಗಳೆಲ್ಲೋ ಇನ್ನೂ ಕ್ವಾಟ್ಲೆ ಕಿತ್ ಎಸಿತಾ ಇದ್ದು. ಅದೆಲ್ಲ ಆದಮೇಲೆ ಆಯಿತು ನೋಡೋಣ ಅಂದ್ಬಿಟ್ಟು ನೋಡಿಲಿ ಅಲ್ಲಿ ತೇರಿಗೆ ಕಲ್ಲು ಹೊಡಿಯೋ ಮಟ್ಟಕ್ಕೆ ಹೊಡಿತಾವ್ರೆ. ಅದೇ ಹಣ್ಣು ಏನು ಅಂದರೆ ಕಲ್ಲಲ್ಲ. ತೇರು ನೋಡೋಣ ಅಂತ ನಾವು ಬಂದರೆ ತೇರಿನಿಂದ ಶ್ರೀರಾಮನ್ನೇ ಆಚೆಗೆ ತಗೊಬತ್ತಾವ್ರೆ. ಅಲ್ಲಿಗೂ ನಮಗೂ ದರ್ಶನ ಆಗತ್ತೆ, ಈಚೆಗೆ ಬರುತ್ತೆ ನೋಡೋಣ.
ಆಯಿತು, ಎಲ್ಲ ಮುಗೀತು, ಮನೆಗೆ ಹೊರಡೋಣ ಇನ್ನೇನು ನೋಡಿದ್ದಾಯ್ತಲ್ಲ ಅಂತ ಹೊರಟ್ರೆ ಅಲ್ಲಿ ನೋಡಿದ್ರೆ ನಮ್ಮ ಹುಡುಗರೆಲ್ಲ ಖಾಲಿ ತೇರು ಎಳಿಯೋಕೆ ಹೋಯ್ತಾವೆ. ಅಲ್ಲಿ ಕರೆಕ್ಟಾಗಿ ಮುಂದ್ಗಡೆಯಿಂದ ಹಿಂದ್ಕೊಂದು ಸ್ವಲ್ಪ ಎಳಿಬೇಕು ಅಂದ್ರೆ ಖಾಲಿ ತೇರು ಎಳಿತಾವೆ. ಜೋಶ್ ನೋಡಿ ಇವ್ರದ, ಏನೋ ತೇರು ಎಳಿತಾ ಇರೋ ರೀತಿನೇ ಆಡ್ತಾವ್ರೆ. ಕಾಣಿಸ್ತಾರೆ ಕಾಣಿಸ್ತಾರೆ ಸರಿ, ಇನ್ನೇನು ಆಯ್ತಲ್ಲ, ಎಲ್ಲ ನೋಡಿಕೊಂಡು ಸಾಯಂಕಾಲ ಲೈಟಿಂಗ್ಸ್ ಆಯಿತು. ಲೈಟಿಂಗ್ಸ್ ನೋಡ್ಕೊಂಡು ಹೊರಡೋಣ ಅಂತ ಹೊರಟು. ಅಲ್ಲಿಂದ ಬರ್ಬೇಕಾದ್ರೆ ನೋಡ್ಕೊಂಡು ಬರ್ತಾ ಇದ್ದೀವಿ. ನೋಡೋಣ. ಸರಿ ಆಯಿತು. ದೇವಸ್ಥಾನದ ಹತ್ರ ಒಂದು ಆಟ ಆಡುವಂಥ ಮಕ್ಳಾಟ ಆಡುವಂಥ ಜಾರುಗುಪ್ಪೆ ಇತ್ತು. ಹಿಂದಿನ ವಿಡಿಯೋದಲ್ಲಿ ನಾವು ನನ್ನ ತಂಗಿ ಆಡಿದ್ದು ನೋಡಿದ್ರಲ್ಲ, ಆ ಥರದ್ದಿತ್ತು. ಎಲ್ಲ ಆಡೋಣ ಅಂತ ಕರಿತಾ ಇದ್ರು. ಅಲ್ಲಿ ನೋಡಿದ್ರೆ ಮಕ್ಕಳೇ ಇದ್ದೋ. ಮಕ್ಕಳ ಜೊತೆ ನೀವು ಮಕ್ಕಳಾಗಿರೋ, ಬನ್ನಿ ಹೋಗೋಣ ಮನೆಗೆ ಅಂತ ಕರೆದೆ. ಎಲ್ಲ ಬಂದು ಹಾಗೆ ನೋಡ್ಕೊಂಡು ಮೇಲ್ಗಡೆ ಹೋಗೋಣ. ಇನ್ನೇನು ಸಾಯಂಕಾಲ ಆಯಿತು, ಲೈಟಿಂಗ್ಸ್ ನೋಡೋಣ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಪ್ಪನ ಮಗ ಏನೋ ತಗೊಂಡು ಹೋದ್ರು, ನಾನು ತಗೋತೀನಿ ಅಂತ ಹೋಗಿ ಉಂಗುರ ಕೇಳ್ತಾವೆ. ಕೊನೆಗೂ ತಗೊಳ್ಳೇ ಇಲ್ಲ. ಹಂಗೆ ಮೇಲೆ ನೋಡ್ಕೊಂಡು ಬರ್ತಾ ಇದ್ದೀವಿ. ಗೊಂಬೆಗಳು ಸಖತ್ತಾಗಿವೆ. ರಾಧಾಕೃಷ್ಣ ಸಖತ್ತಾಗಿವೆ ನೋಡಿ. ಎಲ್ಲ ಚುಂಚನಕಟ್ಟೆಗೆ ಬಂದಿದ್ರೆ ನೀವು ಒಂದು ತಗೊಳ್ಳಿ ಅಂತ ಹೇಳ್ತೀವಿ. ಪಕ್ಕದಲ್ಲಿ ನೀವು ಒಳ್ಳೆಯ ಕಲೆಗಾರರಿದ್ದಾರೆ ನೋಡಿ. ಇಲ್ಲಿ ಟ್ಯಾಟೂ ಹಾಕ್ತಾ ಇದ್ದಾರೆ. ಪಾಪ ಇವಮ್ಮ ಪಕ್ಕದಲ್ಲೆಲ್ಲ ವ್ಯಾಪಾರ ಆಯ್ತಾ ಇದ್ರು, ಇವಮ್ಮಂಗೆ ವ್ಯಾಪಾರ ಆಯ್ತಾನೇ ಇಲ್ಲ. ನಮ್ಮ ಫ್ರೆಂಡ್ಗಳೆಲ್ಲ ಹೋದ್ರು. ನೋಡು, ಇವರು ಅಮ್ಮನ ಒಂದು ಸ್ವಲ್ಪ ವೀಡಿಯೋ ಮಾಡಿ ಪಬ್ಲಿಸಿಟಿ ಕೊಡು ಅಂತ ಹೇಳಿದ್ರು. ಹಾಗಾಗಿ ಇಟ್ಕೊಂಡು ಮಾಡ್ದೋ. ಪಾಪ ಇವಮ್ಮನ ಹತ್ರ ಹೋಗಿ ಆದಷ್ಟು ಜನ ಬಳೆ ತಗೊಳ್ಳಿ, ಲೇಡೀಸ್ಗಳಿಗೆಲ್ಲ ಹೇಳುವುದಷ್ಟೇ, ಎಲ್ಲ ಸರ್ವ ಸಮಾನತೆಯಿಂದ ಕಾಪಾಡಿ ಅಂತ ಹೇಳುವುದು ಅಷ್ಟೇ. ನೋಡಿ, ಅವ ಅಮ್ಮಂಗೆ ಸಖತ್ತಾಗಿ ವ್ಯಾಪಾರ ಆಯ್ತಾಯ್ತು. ಇವ ಅಮ್ಮಂಗೆ ಹೋಗೋರೇ ಇಲ್ಲ. ಮತ್ತೆ ಸರಿ, ಎಲ್ಲ ಮುಗೀತು ಅಂತ ಎಲ್ಲ ಪುರಿ ತಗೊಳ್ಳೋಣ ಅಂತ ಬಂದು ಅಂಗಡಿ ಸಲ್ಲಿ ನೋಡಿ ನಮ್ಮ ಫ್ರೆಂಡ್ ಎಲ್ಲ ತಗೋತಾವ್ರಿ. ನನ್ನ ಆಯಿತು. ಪೂರಿ ತಗೊಂಡು ಎಲ್ಲ ಮುಗಿಸಿ ಇವತ್ತು ಹೊರಡೋಣ ಅಂತ ಹೊರಟು ಸರ್ಕಲ್ ಮಾಡ್ಕೊಂಡು ಬಸವಣ್ಣಗೆ ಒಂದು ಕೈ ಮುಗಿದು ಸರಿ ಆಯಿತು ಅಂತ ಲೈಟಿಂಗ್ಸ್ ನೋಡಿಕೊಂಡು. ಈ ವಿಡಿಯೋ ಇಷ್ಟ ಆದಲ್ಲಿ ಧನುಷ್ ಶೈವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.